ಕತೆ ನೆನಪೈತ್ರಿ. ನಾ ಕತೆ ಮರ್ತಿಲ್ಲ. ನಾ ಹೇಳಕ್ಕೆ ಬಂದಿದ್ದು ಹೆಂಗಂದ್ರೆ, ಹೆರಿಗೆ ನಿಮ್ಮ ಮನೆಗೆ ಆಗೈತಿ, ಕಳಿಸಿಲ್ಲ, ನಾವು ಕರ್ಕೊಂಬಂದು ಬಾಣತನ ಆಮೇಲೆ ಮಾಡಿವಿ ಅನ್ನೋಕ್ಕೇನೋ ಹೇಳಕ್ಕೆ ಹೋಗಿ ನಿನ್ನೆ ಒಂಚೂರು ಟೆನ್ಷನ್ ಇತ್ತಲ್ಲ, ಆ ಟೆನ್ಷನ್ ಒಳಗೆ ವಿಡಿಯೋ ಮಾಡಿದೆ. ಹಾಗಾಗಿ ಅದೇನೇನೋ ಕಡಿಮೆ ಆಗ್ಬಿಟ್ಟೈತಿ. ಅದಕ್ಕೆ ಫಸ್ಟ್ ಕ್ಷಮ ಕೇಳ್ತೇನೆ. ನೋಡ್ರಿ ಅಕ್ಕರ, ನಾವು ಹೇಳಿಕೊಟ್ರೆ ಆಕಿ ಕೇಳ್ತಾಳ, ನಾವು ಹೇಳಿದ್ರೆ ಆಕಿ ಮಾಡ್ತಾಳ ಅನ್ನಕ್ಕೆ ಸಣ್ಣ ಹುಡುಗಲ್ಲ. ಏನು ಆಕಿಗೂ ತಿಳುವಳಿಕೆ ಐತಿ, ಆಕಿನೇ ಈಗ ಹಡ್ದಾಳ, ಎಲ್ಲ ಆಕಿಗೂ ಗೊತ್ತಾಗತ್ರಿ. ಸಣ್ಣ ಮಳ್ಳಪ್ಪ ಮಳ್ಳು ಹುಡುಗಿನ ಮದುವೆ ಮಾಡಿಕೊಟ್ಟಿವಿ. ಇನ್ನು ನಮ್ಮ ಸುನೀತಿ ಇದ್ಲೋಡ್ರಿ, ನಮ್ಮ ಸುನೀತಿ ಮಳ್ಳು, ಅದಕ್ಕೇನು ಗೊತ್ತಾಕಿದ್ದಿಲ್ಲ. ಅದನ್ನ ನೀವು ಈ ಮಾತಂದಿದ್ರೆ ಹೌದಪ್ಪ ಇವ್ರ ಅನ್ನೋದು ಖರೆ ಐತಿ ಅನ್ಬೋದು. ಆಕೆ ಮಳ್ಳಲ್ಲ, ಮತ್ತೊಂದಲ್ಲ, ನಾ ಕಲಿಸಿದ್ರೆ ಆಕೆ ಕಲಿಯೋದಿಲ್ಲ. ಆಕಿ ಎಲ್ಲ ನಿಮ್ಮ ಮನೆಗೆ ಏನು ಅನುಭವಿಸ್ಯಾಳ, ಹೆರಿಗೆ ಹೊತ್ನಾಗ ನೀವು ಹೆಂಗೆ ನಡ್ಕೊಂಡಿರಿ ಎಲ್ಲದಕ್ಕೆ ಗೊತ್ತೈತಿ. ಅದು ಗೊತ್ತಿದ್ದಕ್ಕನ ಆಕಿ ಹೌದು ನೀವು ಕಲಿಸಿದ್ರೆ ಕಲಿಯೋದಿಲ್ಲ. ಮೊದ್ಲ ಎಲ್ಲಾನು ಸಾಲಿ ಕಲಿಸ ನಮ್ಮನಿ ಕಲಿಸಿರಲ್ಲ. ಯಾಕಂದ್ರೆ ಮತ್ತೆ ಮುದ್ದೆ ಕ್ವಾಣ ಆಗೈತಿ, ಕ್ವಾಣ ಆದ್ಮೇಲೆ ಇನ್ನೇನೈತಿ, ಎಲ್ಲ ಕಲಿತು ನಿಮ್ಮ ಹತ್ರ ಎಲ್ಲ ತೇಟು ಉಂಡು ತೆಲಗೊಂಬಿಟ್ಟಾಳ. ಮತ್ತೆ ಇನ್ನೇನೈತಿ, ನಮ್ಮ ಮನೆಗೆ ಬಂದು ಮತ್ತೆ ಅದನ್ನ ಗಿರಗತಿ ಮಾಡಕ್ಕೆ ಬಂದ್ಲು. ನಾನು ಹೆಂಗದೀನಿ ಇಲ್ಲಿ ಗಟ್ಟುಳಕ್ಕಿ. ಈಗೇನ್ರಿ, ಈಗೇನು ಹೇಳ್ರಿ, ನೀವು ಕರ್ಕೊಂಡು ಹೋಗಿ ಚಂದಾಗ ನೋಡ್ಕೋತೀರಾ, ನೋಡ್ಕೊಳೋದಿಲ್ಲ. ಕರ್ಕೊಂಡು ಹೋಗಿ ನಿಮ್ಗೆ ಯೋಗ್ಯತೆ ಇದ್ರೆ ಕರ್ಕೊಂಡು ಹೋಗ್ರಿ, ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಬಿಟ್ಬಿಡ್ರಿ. ಅಷ್ಟೇ ನಾ ಹೇಳೋದು. 108 ಮಾತು ಬೇಡ. ಹೌದ್ರಿ, ನಿಮಗೆ ಯೋಗ್ಯತೆ ಇದ್ರೆ ನನ್ನ ಮೊಮ್ಮಗನ್ನ ನನ್ನ ಮಗಳನ್ನ ಕರ್ಕೊಂಡೋರಿ. ನನ್ನ ಸೊಸೆ ಚಲೋ ಹೇಳಕತ್ತಾಳ, ಮತ್ತೆ ಆಕೇನು ಬೇರೆ ಹೇಳಕತ್ತಿಲ್ಲ. ಕರ್ಕೊಂಡು ಹೋಗಿ ಚಂದಾಗಿ ಇಟ್ಕೊಂಡು ಬಾಳೆ ಮಾಡ್ಸ್ಕೊಂತೀನಿ ಅಂದ್ರೆ ಕರ್ಕೊಂಡೋರಿ. ಬೇಡ ಅಂದ್ರೆ ಇರಲಿ, ನನ್ನ ಮಗಳು ಹೊತ್ತವನು ಒಳ್ಳಾಕ ಸುಖವಾಗಿರ್ತಾಳೆ, ನೆಮ್ಮದಿ ಕುಂತಾಳೆ ನಮ್ಮ ಮನ್ಯಾಗ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳ್ರಿ, ಅವಾಗ ನಂಗೆ ನಮ್ಮ ಮನೆ ಇಲ್ಲಿಗ ಬೇಕಾದಂಗೆ ದೇವರು ನಮಗೆ ಕೊಡಕತ್ತಾನ, ಇನ್ನೂ ಕೊಡ್ತಾನ. ದುಡಿತಾನ ನನ್ನ ಮಗ, ಒಂದಕ್ಕೆ ಇಟ್ಕೊಂಡು ಬೇಕಾದಂಗೆ ದುಡಿಯಕತ್ತಾನ. ಅವಾಗ ಇನ್ನ ಎಲ್ಲ ಹಲಾನ್ ಪಲಾನ್ ಮಾಡ್ತಿದ್ದ. ಆಕಿ ಆ ಹೆಂಗ್ಸ್ ಮಾಡು, ಈ ಹೆಂಗ್ಸ್ ಮಾಡು, ಆ ಹೆಂಗ್ಸ್ ಹತ್ರ ಹೋಗು ಅಂತ ಅಂತಿದ್ದ. ಅವಾಗ ನಮ್ದು ಜೀವನ ಬೇರೆ ಇತ್ತು. ಈಗ ಹಂಗಿಲ್ಲ, ಬಾಳಕತ್ತ ನನ್ನ ಮಗ ಬಾಳೆ ಅಂತ. ನಾನು ಎಲ್ಲನೂ ಮಕ್ಕಳಿಗೆ, ಹೆಣ್ಮಕ್ಳಿಗೆ ತುಂಬಕನ್ನೋ ದೃಷ್ಟ್ಯಾಗ ಮನಿ ಏನಾಕತ್ತೈತಿ, ಎಲ್ಲಿಗೆ ಹೊಟ್ಟೆತದ ನಾನು ನೋಡ್ತಿದ್ದಿಲ್ಲ. ಈಗ ನಾನು ಬದಲಾಗೀನಿ. ನಾನು ಮನಿ, ಮಕ್ಕಳು, ಮೊಮ್ಮಕ್ಕಳು, ಸೊಸ್ತ್ಯಾರು ಅಂತೀನಿ. ಈಗ ನನ್ನ ಮೊದ್ಲ ನನ್ನ ಸೊಸ್ತ್ಯಾರು ಎರಡು ಬಂಗಾರದಂತವು. ಇಷ್ಟು ದಿನ ನಾವು ಅಜ್ಜಿಗೆ ನಿನ್ನ ಮಕ್ಕಳು ದಬ್ಬ ಹೊರಗೆ ಎತ್ತಿ ಅಂದಿಲ್ಲ ಅಂತದ್ರಾಗ ಈಗ ವಜ್ಜೆ ಹೇಳ್ಬಿಡ್ತಾಳ. ಒಂದು ರೊಟ್ಟಿ ಹಾಕಕ್ಕಾಗಲ್ಲ ಅಂತ ಮಾಡಿ ನಮಗೆ. ನಾನು ಹೋಲಿ ಬಿಡು ಮಾತಾಡಬಾರ್ದು, ಅತಿರೇಕಕ್ಕೆ ಹೋಕ್ಕವು ಇವು ಅಂದ್ರೆ ನಿನಗ ಬಾಯ್ ಕೊಟ್ಬಿಟ್ಟಾನ ದೇವ್ರು ಅನ್ನಂಗೆ ಲಡ 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 ಅಂತ ಮಾತಾಡಿದ್ರ ಅನಿಶಣಕ್ಕೇನು ಯಾರನ್ನಾರ ಇಟ್ಟೇನಿ ಇಲ್ಲಿ? ನಾವು ಕಳಿಸ್ತೀವಿ ನಮ್ಮ ಮಗಳು, ನಾವು ಕಳಿಸ್ತೀವಿ, ಕಳ್ಸೋದಲ್ಲ ಅನ್ನೋದಲ್ಲ. ನಮಗೂ ಅದ್ರದ್ದು ಜ್ಞಾನ ಐತಿ. ನೀವೊಬ್ಬಕ್ಕೆ ಯಾಕವ ನಿಂತಿದ್ದಿ ಲಕ್ಷ್ಮವ್ವ? ನೀನೊಬ್ಬಕ್ಕೆ ಏನ್ರ ಅಂದ್ಬಿಡು. ನೀವೊಬ್ಬಕ್ಕೆ ಯಾಕೆ ಬಾಯಿ ಮುಚ್ಕೊಂಡು ನಿಂತ್ಕೊಂಡು ಮತ್ತೆ ನೀ ಹೊಟ್ಟೆಗೆ ಇಟ್ಕೊಂಡು ಮತ್ತೆ ಇನ್ನೊಂದ್ಸರಿ ಬಂದಾಗ ನೀನು ಅನ್ನಕ್ಕೆ ಹೋಗಿ ಒಮ್ಮಕ್ಕಳೇ ಓಸ್ರು ಅಂದ್ಬಿಡ್ರಿ. ಅದೇನೇನು ಅನ್ಬೇಕಂತೀರ ನೋಡ್ರಿ. ಮತ್ತೆ ಮನೆಯವ್ರಿಗೂ ಬಂದಿವಲ್ಲ ನಾವು. ನೋಡ್ರಿ ಅಕ್ಕರ, ಯಾರು ನಿಮ್ಮನ್ನ ಏನು ಹೇಳಬೇಕು ಅಥವಾ ಕೇಳಬೇಕು ಅನ್ನೋ ಉದ್ದೇಶ ನಮಗೆ ಇಲ್ಲ. ನೀವು ಚಂದಾಗ ನೋಡ್ಕೊಳ್ಳೋದು ಏನು, ಕುಂದ್ರಿಸಿ ದೇವ್ರ ಮೇಲೆ ಕುಂದ್ರಿಸಿ ಪೂಜೆ ಮಾಡ್ಬೇಕನು, ಪೌಡ್ರು ಸುನೋರು ಹಚ್ಬೇಕನು ಅಂದ್ರಲ್ಲ, ಅದಕ್ಕೆ ಈ ಮಾತು ಬಂದಿದ್ದು. ನೋಡ್ರಿ, ಕರ್ಕೊಂಡು ಹೋಗಿವಿ, ಈಗ ಕಳಿಸ್ರಿ. ನಿಮ್ಮ ಮಗಳು ಹೆಂಗೆ ನಡ್ಕೋತಾಳ ನಮ್ಮ ಮನ್ಯಾಗ, ಅದ್ರ ಮ್ಯಾಗ ಆಕಿ ಹೆಂಗೆ ಬಾಳೆ ಮಾಡ್ತಾಳ ಅನ್ನೋದು ಇರತ್ತೆ ನೋಡ್ರಿ. ಹೌದಪ್ಪ, ಹೌದು. ನಿನ್ನಂತ ಗಂಡ ಸಿಗ್ಬೇಕು ಅಂದ್ರ ಎಲ್ಲ ತಾಯರನ್ನು ಹಡ್ದು ಅವ್ರು ಹೊಟ್ಟಿ ಬಗದು ತೆಗೆದು ನಿನ್ನಂತ ಗಂಡಂದ್ರ ಸಂಬಂಧನ ಹೆಣ್ಮಕ್ಳನ್ನ ಹಡ್ದಿರ್ತಾರ ನೋಡು. ಏನಪ್ಪ ಕರಳಿಗೆ ಬೆಂಕಿ ಇಡೋ ಕೆಲಸ ಮಾಡ್ತೀಯಲ್ಲ. ನಿನ್ನನ್ನು ನಂಬಿ ನನ್ನ ಮಗಳು ಬಂದಿರ್ತಾಳ. ಉಂಡೇನು ತಿಂದೇನು, ಹೇಗದಿದ್ದಿ, ಏನು ಅಂತ ಒಂದು ಮಾತು ಕೇಳ ನಿನಗೆ ಯೋಗ್ಯತೆ ಇಲ್ಲಲ್ಲ. ಊರು ತುಂಬ ಹೆಂಗಸರು ಮಾಡಕ್ಕೆ ಬರ್ತೈತಿ, ಅವ್ರಿಗೆ ಚಲ್ಲಕ್ಕ ದಿಮ್ ಅಂತಂದು ರೊಕ್ಕನ ಚಲ್ಲಕ್ಕೆ ಬರ್ತೈತಿ. ನೀನು ಹೆಂಡ್ತಿ, ನೀನು ಕೂಸು, ನೀನು ನೋಡ್ಕೊಂಡು ನಿನ್ನ ಮನೆಯಾಗ ಇಟ್ಕೊಳಕ್ಕಾಗತ್ತಲ್ಲನ? ಏನು ತಂದಿರಿ? ಗಂಡು ಮೊಮ್ಮ ಹುಟ್ಟ್ಯಾನಲ್ಲ, ಏನು ತಂದಿರಿ? ಒಂದು ಬೆಳ್ಳಿ ಕಾಲು ಕಡ್ಗ ಏನು ತಂದಿರಿ ನೀವು? ಆಗ ಒಂದು ಮನ್ಯಾಗ ಮಕ್ಕಳದವು, ಏನು ಎಂತ ಹ್ಯಾಗ ಬೀಗ್ರ ಮನೆಗೆ ಹೊಂಟಿವಿ, ಬುತ್ತಿ ಮಾಡ್ಕೊಂಬ ಅಂತ ಹೇಳೋದಿಲ್ಲ. ಆತ ನೀವು ಗಂಡಿನ ಕಡೆ ಬರಬೇಡ್ರಿ. ಕೊನೆಗೆ ಒಂದು ಹಾಗ ನೋಡಕ್ಕೆ ಹೋಗಬಾರ್ದು. ಒಂದು ಬೆಳ್ಳೋ ಬಂಗಾರ ತೊಗೊಂಡು ಹೋಗುನು ಆಯ್ತ ಏಟ್ರ ನಿಮ್ಮ ಮನೆ ಕೂಸೋದು ಅದನ್ನ ನಿಮಗೆ ದೇಕ್ರಿಕಿಲ್ಲಲ್ಲ. ನಮ್ಮ ಕಡೆಗೆ ಗಂಡ ಮನೆಯಾರು ಕೊಡೋದಿಲ್ಲ, ತವ್ರ ಮನೆಯಾರ ಎಲ್ಲ ಅವನ ಮೊದ್ಲು ಕೊಡೋದು ತಂದು, ಆಮೇಲೆ ನಾವು ಕೊಡೋದು. ಹೌದ್ರಿ, ಚಲೋ ಹೇಳಿದ್ರಿ. ಅವು ಯಾವಾಗ ನೀವೇನಾರು ಕೊಡವು ಮಾಡವು ಬರ್ತಾವಲ್ಲ, ಅವಾಗ ಪದ್ಧತಿ ಇರುದಿಲ್ಲ, ಪದ್ಧತಿ ಬದಲಾಗ್ಬಿಡ್ತಾವು. ಈಗ ನಾವೇನಾರ ತರವು ಇದ್ರಂದ್ರೆ ನೀವು ತರ ಪದ್ಧತಿ ಇದ್ರೂ ನಮಗೆಲ್ಲ ಪದ್ಧತಿ ಬಂದ್ಬಿಡ್ತಾವು, ಹೌದಿಲ್ಲ? ಯವ್ವಾ, ನಾವು ಇಬ್ಬರ ಓಸು ಮಂದಿ ನೀನು ತಗೊಂಡು ಕಲ ಬಾಯಿ ಮಾಡಿ ನನ್ನ ಬಾಯಿ ಮುಚ್ಚಿಸ್ಬೇಕಂತೀರ ನೀವು? ನೋಡ್ರಿ ಅತ್ತೀರ, ನಾ ಬರ್ತೀನಿ, ಬರೋದಿಲ್ಲ ಅನ್ನೋದಿಲ್ಲ. ಈಗ ಅವ್ರು ಹೇಳಿದ್ದಕ್ಕೆ ನೀವು ಮಾತಾಡಿದ್ದಕ್ಕೆ ಮಾತಾಡಿದೆ ಅಷ್ಟ. ಚಂದಾಗ ನೋಡ್ಕೋತೀರಾ, ನೋಡ್ಕೊಳ್ಳೋದಿಲ್ಲ.
ಅಯ್ಯ ಚಂದಗರ ನೋಡ್ಕೋತೈತಿ ಇನ್ನೇನ ಮಾಡ್ತೈತಿ ಕಳ್ಸು ಮನಿಗೆ ನಿನ್ನ ಮಗಳನ್ನ ಮೊದ್ಲು ಚಂದಗ ಬಾಳೆ ಮಾಡೋದನ್ನ ಕಲಿಸಿ ಇಲ್ಲ ಈಗ ಚಂದಗ ಅಡಿಗೆ ಮಾಡೋದು ಅಂಬ್ಲಿ ಮಾಡೋದು ಎಲ್ಲಾನು ಒಂದು ವಾಗ್ಯಾನ ಬರಲ್ಲ ಒಂದು ಏನು ಬರೋದಲ್ಲ ಅಂತ ಕಟ್ಕೊಂಡೋಗಿ ನಾನು ತಿದ್ಕೊಂಡ್ ಕುಂದಕ ಮರಿ ಮಾಡ್ತೀನಿ ನಾನು ನೀನೆಲ್ಲ ತಿದ್ದಿ ಮಾಡಿ ಕಳಿಸ್ಬೇಕು ಇಟ್ಟು ಮುದೆ ಕತ್ತೆಗಿತಿ ಗೊತ್ತಾಗದಲ್ಲ ಅತ್ತಿಯರ ಏನು ಮಾಡ್ಬೇಕೇನ್ರಿ ಎಲ್ಲಾನು ಮಾಡ್ತಿದ್ದೇನೆ ನೀವು ಭಾಳ ಮಾಡಿ ಮರ್ತಿರ್ಕಾಂತೈತಿ ನೀವು ಅಡಿಗೆ ಮನೆಗೆ ಬಂದು ಹೆಂಗೈತಂತ ನೋಡಿಲ್ಲ ಕಟ್ಟಿಗೆ ಒಡೆಯೋದ್ರಿಂದ ಹಿಡಿದು ಕಟ್ಟಿಗೆ ತಂದು ಅಡ್ಗಿನೂ ನಾನ ಮಾಡೀನಿ ಏನು ನಿಮ್ಮ ಮಗ ಅಂತೂ ಗಂಡ್ಸನೊಂದು ಮರ್ತು ಎಲ್ಲಿ ಊರಲ್ಲಿ ತಿರ್ತಾನ ಏನು ಮಾವಾರಂತರು ಬಿಡ್ರಿ ಅವ್ರು ಎಲ್ಲೆದಾರೋ ಏನಾದರೂ ಮನೆಗೆ ಬರೋದಿಲ್ಲ ಇನ್ನು ನಿಮ್ಮ ಮಕ್ಕಳಂತರೂ ಅದು ಕುರ್ಚ ಕುಂತ್ರು ಅಂದ್ರೆ ಎದ್ದು ಬಂದು ಒಂದು ತಂದು ಕಡ್ಡಿ ತೆಗೆದು ಇತ್ತಾಗ ಹಾಕಿಲ್ಲ ಅವರು ತಾವಾಗೆ ತಮಗೆ ನೀರು ತೊಗೊಂಡು ಕುಡ್ದಿಲ್ಲ ತುಂಬ್ಕೊಂಡು ನಾನಾ ತುಂಬ್ಕೊಟ್ಟೀನಿ ಎಲ್ಲ ಇನ್ನೇನು ಮಾಡ್ಬೇಕು ನಿಮ್ಮ ಪಾದ ತೊಳೆದು ನೀರು ಕುಡಿಯೋದೊಂದು ಉಳ್ಸಿರು ನೋಡು ಅದನ್ನು ಒಂದಿನ ಮಾಡಂತಿದ್ರೇನ ಮತ್ತು ಆಟನತ್ಲೆ ನಾನು ಬಸರಾಗಿ ಇಲ್ಲಿಗೆ ಬಂದೆ ನನ್ನನ್ನು ಹಡೆಯಕ್ಕೆ ಕಳಿಸ್ಲಿಲ್ಲ ನನ್ನನ್ನು ಇನ್ನೂ ನೀವು ಮಾಡೋ ತನಕ ಏನು ಕಳಿಸ್ತಿದ್ದಿಲ್ಲ ರಗಳೆ ಆಗಲಿಲ್ಲ ಅಂದಿದ್ರೆ ನಮ್ಮ ಅಣ್ಣ ಬಂದ ಕರ್ಕೊಂಬಂದ ನಾನು ಬಚಾವಾದೆ ಯಾವ ಪದ್ಧತಿಗಿದ್ದತಿ ನಿಮ್ಮ ಮನೆಯಾಗ ಮೀರುವಲ್ರೇಕ ನಡಿತೈತಿ ಪದ್ಧತಿ ಪ್ರಕಾರ ನಾವು ಮಾತ್ರ ಮಾಡ್ಬೇಕು ನೀವು ಮಾಡಿಲ್ಲ ಅಂದ್ರೆ ನಡಿತೈತಿ ಹೌದಿಲ್ಲ 108 ಮಾತು ಬೇಡ ಈಗ 108 ಏನು ಬರ್ತೀಯಾ ಬರೋದಿಲ್ಲ ಬರ್ತೀನಿ ಅಂತ ಹೇಳಕತ್ತೀನಲ್ಲ ಆಟ ನಾವು ತರೋದಿಲ್ಲ ನೋಡು ನಿಮ್ಗೆ ಅಷ್ಟು ಯೋಗ್ಯತೆ ಇಲ್ಲ ನಮ್ಮ ಮನೆಯಾಗಿದ್ದ ನಿಮ್ಮ ಮನೆಗೆ ಏನಾರ ಬರ್ಬೇಕು ತರ್ಬೇಕಂತ ನಮ್ಗೆ ಅನ್ಸೋದಿಲ್ಲ ಅಷ್ಟು ಕಚಡ ಕುಟುಂಬ ನಿಮ್ದು ಹಾಗಾಗಿ ನಾವು ತರೋದಿಲ್ಲ ಏನನ್ನು ಅಯ್ಯ ಓ ಬೇಯವ್ವ ಹೋಗು ಎಲ್ಲರ ಏನ್ರ ಇದ್ರ ಹೋಗು ಗಾಡಿ ಅದಾವ ನೋಡು ಬಾ ನೀನು ಬರಲಿ ನೀ ತಂದು ಕೊಟ್ಟ ನಮ್ಮ ಸಂಸಾರ ನಡಿಬೇಕಂತೇನಿಲ್ಲ ನಮಗೂ ಬೇಕಾದಂಗೆ ಐತಿ ನೋಡ್ತೀರ ಇನ್ನು 2 ವರ್ಷದಾಗ ನಿನ್ನ ನಮ್ಮ ಇಸಂಗೆ ನಾವು ಊರು ತುಂಬ ಆಸ್ತಿ ಮಾಡಲಿಲ್ಲ ಅಂದ್ರೆ ನಾನು ಸೀನಪ್ಪನ ಹೆಂಡತಿ ಪದ್ಮಾನ ಅಲ್ಲ ನೋಡ್ತೀರ ತಿರ್ಕನ್ ಕನಸು ಆಗಲಿ ಬಾ ಲೋ ಎದ್ದು ಬಾ ಇವ್ರ ಮನೆ ಚಾ ಬೇಡ ಇವ್ರ ಮನೆ ನೀರು ಬೇಡ ಏನು ಬೇಡ ಹಾಳಾಗಿ ಹೋಲಿ ಮಾಡಬಾರ್ದು ನಾವು ಸಂಬಂಧನ ಬೆಳೆಸ್ಬಿಟ್ಟಿವ ಇವ್ರ ಮನ್ಯಾಗ ಇನ್ನೇನೈತಿ ನಮ್ಮ ಜೀವನ ಇಷ್ಟ ಅಲ್ಲ ಅನ್ಸೋದ್ರ ಬಾಬಾ ಎದ್ ಬಾ ಅಯ್ಯಯ್ಯ ಇದೇಂತದ್ರಿ ಅತ್ಯಾರ ಹೊರಡ ಅವನು ನಿದ್ನ ಬೆಟ್ಟಕ್ಕಿನ ಮ್ಯಾಗ ಬಂದು ಕರ್ಕೊಂಡು ಹೋಗ್ಕಿನಂತಾವ ನೋಡು ಏನು ಮಾಡ್ಬೇಕು ಆಕೆಗೆ ಒಂದಿಟ್ಟು ಏನು ಉಡಕ್ಕೆ ಹಾಕ್ಬೇಕಾ ಹೆಂಗವ ಮತ್ತು 5 ಮನೆ ಇದ್ರೆ ಹಾಕ್ಬೇಕು ಏನು ಹೆಂಗೆ ಸೈತದ ಹಾಕ್ಬೇಕ್ರಿ ಅತ್ಯಾರ ಈಗ ನಾವು ಅಷ್ಟು ಹಾಕಿ ಕಳಿಸ್ತಿತ್ತವ್ರಿ ಸೀರೆ ಪಾರಿ ಏನೂ ಇಲ್ಲ ವಿಮ್ಲಾ ಬೇಸರ ಮಾಡ್ಕೋಬೇಡ ಅವು ಮತ್ತು ಮುಂದ್ಲವ್ರು ಬರ್ತೀನಿ ಅಂದಿದ್ವಾ ನಾವು ಮುಂದ್ಲವ್ರು ಬಿಡು ಅಂತಂದು ಒಂದಿಟ್ಟು ಸದರ ಬಿಟ್ವಿ ಅವು ಮತ್ತು ಬಂದು ಕುತ್ತಿಗೆ ಮ್ಯಾಗ ಕುಂತಾವು ಮತ್ತು ಸೀರೆ ಮೊನ್ನೆ ಅವರು ಮದುವೆ ಕೊಟ್ಟಾರಲ್ಲ ಅದ ಕೊಳ್ಳೆ ಬೇಸರ ಮಾಡ್ಕೊಳ್ಳಲ್ಲ ನಂಗೆ ಯಾವ ಸೀರೆ ಪಾರಿ ಏನೂ ಬ್ಯಾಡ್ರಿ ಅದಕ್ಕೆ ನಂಗೆ ಒಂದಿಟ್ಟು ರೊಕ್ಕ ಕೊಡ್ರಿ ಈಗ ಮುಂದೆ ನಾವು ಹೋಗ್ತೀನಿ ಒಂದು 15 ದಿನಕ್ಕೆ ನೀವು ಅಣ್ಣ ಬರ್ರಿ ಯಾರು ಬಂದು ನನ್ನ ನೋಡಂಗೆ ಬರೋ ಮುಂದಾಗ ಹುಡುಗ ಔಷಧಿ ಒಂಥರದ್ದು ಮರಿಬೇಡ್ರಿ ನಾ ಈಗ ಹೆಂಗ ಒಂದಿವ್ಸ ಬಟ್ಟೆ ಇಟ್ಕೊಂಡು ಹೋಗ್ತೀನಿ ನೀವು ಬರೋ ಮುಂದಾಗ ಔಷಧಿ ತಗೊಂಬರ್ರಿ ಹುಡುಗ ಬರ್ಲಾಬೆ ಎಣ್ಣ ಬರ್ತೀನಿ ಅತ್ತಿಗೆಮ್ಮ ಲಕ್ಷ್ಮತಿಯಮ್ಮ ಹೂನವ್ವ ಹೋಗ್ಬಾ ಹೋಗ್ಬಾ ಬೇಸರ ಮಾಡ್ಕೊಬೇಡ ಹಿಂಗೆ ಧೈರ್ಯವಾಗಿರು ಯಾವುದಕ್ಕೂ ಹೆದರ್ಬೇಡ ಅವ್ರ ದೌರ್ಜನ್ಯ ನನ್ನ ಒಟ್ಟ ತಡ್ಕೋಬೇಡ ಹಿಂಗ ತಿರುಗಿ ಉತ್ತರ ಕೊಡು ನಿನ್ನ ಮಗನ ನೀನ ಕಾಪಾಡ್ಕೊ ನಿನ್ನ ಜೀವನ ನೀನ ಭದ್ರ ಮಾಡ್ಕೊ ಆಗಲ್ಲ ಅಂದ್ರೆ ನೀನು ಯಾವ್ದ ಕಾರಣಕ್ಕೂ ದುಡುಕಿ ನಿರ್ಧಾರ ತಗೋಬೇಡ ನಾವಿರ್ತೀವಿ ತವ್ರ ಮನ್ಯಾಗ ನೀನು ಐತವ ತವ್ರ ಮನೆ ನೀವು ಒಕ್ಕಿನಂದ್ರೆ ಕಳ್ಸಕತ್ತೀವವ ಇಲ್ಲ ಅಂದ್ರೆ ನಮ್ಗೆ ಯಾರಿಗೂ ನಿನ್ನಲ್ಲಿ ಕಳ್ಸಕ್ಕ ಒಟ್ಟ ಮನಸ್ಸಿಲ್ಲ ಅಂದ್ರೆ ಮನಸ್ಸಿಲ್ಲ ಹೌದವ ವಿಮ್ಲವ ಎಣ್ಣ ಬಾ 15 ದಿನಕ್ಕೊಮ್ಮೆ ಔಷಧಿ ತಂದು ಕೊಡ್ತೀಯ ನನ್ನ ಹುಡುಗ ಹೂನವ್ವ ಮತ್ತು ಬಾ ಅಂದರಲ್ಲವ ಮತ್ತು ಅವಾಗ ನೀನ ಒಂದಿಟ್ಟು ಬಾ ನಾ ಬರ್ತೀನಿ ಕರ್ಕೊಂಡೋಗಿ ಹುಡುಗನ್ನ ನಿನ್ನ ತೋರಿಸಿ ಕರ್ಕೊಂಬಂದ್ಬಿಡ್ತೀನಿ ಅಂತ ಆತ ಹೆಂಗಾರ ಮಾಡಿ ಇನ್ನೊಂದು ಕೂಸು ಮಾಡ್ಕೊಂಬಿಡು ಹೆಣ್ಣ ಗಂಡ ಒಟ್ಟು ಒಂದು ಕೂಸು ಮಾಡ್ಕೊ ಗಂಡ ಆತಂದ್ರಂತೂ ಮತ್ತು ಇನ್ನೂ ಚಲೋ ಹೆಂಗೆ ಜೀವನ ಸರಿ ಹೋಗ್ತೈತಿ ಏನು ಹಾತೆಣ್ಣ ದೇವ್ರು ಏನೇನು ನನ್ನ ಹಣೆ ಬರ್ದನು ಗೊತ್ತಿಲ್ಲ ನೋಡೋಣ ಆತು ಓಯ್ ಬಾ ತಡಿ ಬಾ ಕುಂದ್ರಿ ಕುಕ್ಮ ಕೊಡ್ತೀನಿ ತರ್ತೀನಿ ಅದ ಸೀರೆನ ಹುಡುಗ ಒಂದು ಏನಾರ ಹುಚ್ಚಗೋ ಮೆತ್ತಂದು ದುಪ್ಟಿ ಹೊಲ್ದಿಟ್ಟಿವಿ ನೋಡು ಅದನ್ನು ಹೊಸ ಒಂದು 2-3 ಅದಾವು ಚೀಲಾಗಿಟ್ಟಿನಲ್ಲಿ ನಡ್ಮನ್ಯಾಗ ಗುಟಕ್ಕೆ ಹಾಕಿ ನೋಡು ಅವನು ತಗೋ ಹೊಸ ಎಡ್ದವು ಮೊನ್ನೆ ಕುಂಚಿಗೆ ಹೊಲ್ದಾವಡು ಲಕ್ಷ್ಮಿ ಅವನು ತಗೋ ಒಂದು 2 ಬಿಡು ನಮ್ಮ ಸುಂತನ ಕೂಸಿಗೂ ಬೇಕು ಒಂದು 2 ಬಿಡು ಉಳ್ಕಿದ್ದನ್ನು ತೊಗೊಂಡೋಗು ಬೇಕಾತಂದ್ರೆ ಮತ್ತೆ ಹೊಲ್ದು ಕಳಿಸ್ತಾಳಾಯ್ತು ಹ್ಞೂ ಅತ್ತಿಗೆಮ್ಮ ಹೋಗಿ ಬರ್ತೀನಿ ಹೆದರ್ಬಾಡ್ಲೇ ವಿಮಲಿ ಹೆದರ್ಬೇಡ ಒಂದು ಸಡ್ಲಿ ಸಿಕ್ಕೊಡು ಹೇಳ್ತೀನಿ ಕಿವಿ ಮಡ್ಯಾಗ ಹುಟ್ಟದ್ದು ಬೆಳೆದದ್ದು ನೆನಪಾಗಬೇಕು ಹೇಗೆ ಬಾಯಿ ಹಸ್ತ ಕೊಡು ನಿಮ್ಮ ಅತ್ತಿ ಹಿಂಗ ನೀನು ಇರು ಹೆದರ್ಬೇಡ ಆತ ಹೋಯ್ ಬಾ ಹೋಯ್ ಬಾ ಯವ್ವ ಎಲ್ಲ ಚಲೋ ಆಗತ್ತಾ ಹೋಯ್ ಬಾ ಯವ್ವ
ಈ ಸರಿ ಮಾತ್ರ ಯಾ ಬಿಡಾಡರ್ಗೂ ಮನೆಗಿರೋರಿಗೆ ಹೆದರ್ಬೇಡ. ಆದಷ್ಟು ಅವ್ರಿಬ್ಬರನ್ನು ವಾಪಸ್ ಗಂಡ ಮನೆ ಕಳ್ಸೋ ಪ್ರಯತ್ನ ಮಾಡಿ ನಾವು ಇಬ್ಬರನ್ನು ಚಂದ್ರಕಲಾ ಶಶಿಕಲಾನ ಏನು ಬೇವ ಆತ್ ಬರ್ತೀನಿ. ಓಯ್ ಬಾ ಬಾ ಯವ್ವ ಯವ್ವ ಅಂತೀನಿ ನೋಡು. ಲಕ್ಷ್ಮಿ ಒಂದು ಚರಿಗೆ ನೀರು ತಗೋ, ಬಸ್ ಎಡತ್ತಿಗೆ ಬರ್ತಾನ ಪಾಪಕ್ಕಿಗೆ ಕೂಸು ಎತ್ಕೊಂಡು ಆಗೋದಿಲ್ಲ. ಕೂಸ್ನು ಪದ್ಮ ನೀ ಕೂಸು ತೊಂಬ, ಒಂದು ಚರಿಗೆ ನೀರು ತೊಂಬ. ನೋಡೋಣ ಬಸ್ ಬರೋವರೆಗೂ ಬಸ್ ಸ್ಟ್ಯಾಂಡಾಗ ಕುಂದ್ರು ನೀರು ತುಂಬ್ಕೊಂಬರ್ರಿ. ಒಂದಿಟ್ಟು ಏನಾರ ತಿನ್ನಾಕ ಕಟ್ಟಿ ಇಲ್ಲ, ಹೋಗು ಬಡ ಬಡ ಕಟ್ಟಿಲ್ಲ ನಿಂತಿರಲ್ಲ. ಮನ್ಯಾಗ ಒಂದಿವ್ಸ ಚುಮ್ಮಾರಿ ಅವು ಇವು ಅದಾವು, ದಾರ್ಯಾಗ ಹಸು ಆತಂದ್ರೆ ತಿನ್ವಂತೇವ. ಹಾಲು ಕುಡಿಸ್ತಿದ್ದೆ ಅಂಥದಿಂಥದ್ದೇನು ತಿನ್ಬೇಡ. ಇನ್ನೊಂದು ಸೊಪ್ಪತ್ತು ಏನು ತಂಗಿ ಅವು ತಿಂದ್ರೆ ತಿನ್ವಲ್ರಕ್ಕ, ಮಿರ್ಚಿ ಬಜ್ಜಿ ತಿನ್ಬೇಡ. ಅವ ಹಾಲು ಕುಡಿಸಿ ತಿನ್ನ ಕೂಸು ಇಲ್ರಿ ಎತ್ತೀರ. ಅವು ಉಡ್ಡಿ ಮಾಡಿಟ್ಟಿರಲ್ಲ, ಅವನ್ನ ಕೊಟ್ಬಿಡ್ರಿ, ಒಂದು ಚೀಲಕ್ಕೆ ಹಾಕಿ ತೊಗೊಂಡೋಗ್ತೀನಿ. ಹಸುವಾದ್ರೆ ಅವನ್ನ ತಿಂತೀನಿ ಬಸ್ನಾಗ. ಹೋಗು ನೀನು ಒಂದಿಟ್ಟು ಕೂಸಿಗೆ ಹಾಲು ಕುಡಿಸಿ ಎತ್ಕೊಂಬಿಡು. ಅಂದ್ರೆ ಬಸ್ನ ಹಲಮಲ್ಲ ಹಾಲು ಕೇಳೋದಿಲ್ಲ, ಅದು ಮಕ್ಕೋತೈತಿ. ಊರು ಮುಟ್ಟೋವರೆಗೂ ಮಿಸ್ಕೋದಿಲ್ಲ. ಏನು ನಾ ಎಲ್ಲ ಹಾಕಿ ಕೊಡ್ತೀನಿ ಅಂತ. ನಡಿ ಹೋಗಿ ನಡಿ. ಆದ್ರೆ ನಿನ್ನೆ ಇನ್ಸಿಡೆಂಟ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಭಾಳ ಅಂದ್ರೆ ಭಾಳ ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆಲ್ರಿಗೂ. ಯಾರ್ಯಾರು ಕಮೆಂಟ್ ಮಾಡಿ ಅಕ್ಕ ಕಂಪ್ಲೇಂಟ್ ಕೊಡಿ ಅಕ್ಕ, ಏನೂ ಆಗಲ್ಲ ನಾವಿದ್ದೀವಿ, ನೀವು ನಾಯಿನ ಎಷ್ಟು ಪ್ರೀತಿ ಮಾಡ್ತೀರಿ ಅದೆಲ್ಲ ಹೇಳಿ ನಂಗೆ ನಾನು ಕಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡೀನಿ ರೀ. ನಂಗೆ ಬರೀ ಹೊರಗೆ ಓಡಾಡವ ಆಗ್ಬಿಡ್ತಾವೆ. ಆಮೇಲೆ ಈ ಥರ ಏನಾರು ಆಗ್ಬಿಟ್ರೆ ಅವರೆಲ್ಲ ಎಷ್ಟು ಖುಷಿಯಿಂದ ಇರ್ತಾರೆ ರೀ. ಅವ್ರು ಹಿಂಗೆಲ್ಲ ಬೇರೆಯವ್ರ ಅವ್ರಿಗಿದೆಲ್ಲ ಕಾಮನ್ನು. ಜಗಳ ಮಾಡೋದು ಅದೆಲ್ಲ ನಮಗೆ ಆಗಲ್ಲ. ನಂಗೆ ನೀನು ಫುಲ್ಲು ಮೂಡ್ ಅಪ್ಸೆಟ್ ಆಗಿ ಫುಲ್ಲು ಬೇಜಾರಂದ್ರೆ ಬೇಜಾರಾಗ್ಬಿಟ್ಟಿತ್ತು. ಬರೀ ನಮ್ಮಿ ಅಂತೂ ಎಷ್ಟು ಹತ್ತಾರ ಏನೋ ನನಗಂಕರೂ ಅವ್ರು ನಂಗೆ ನಿಜವಾಗ್ಲೂ ಅವ್ರನ್ನ ಹೆಂಗೆ ಸಮಾಧಾನ ಮಾಡಲಿ ಅನ್ನಂಗೆ ಆಗ್ಬಿಟ್ಟಿತ್ತು. ಚಗ್ಗತ್ತಾರ ನೋಡ್ರಿ ನೀನಂತರು, ಕಣ್ಣು ಮುಖ ಎಲ್ಲ ದಪ್ಪ ಆಗ್ಬಿಟ್ಟಿತ್ತು. ನಾನು ಅವ್ರನ್ನ ನೋಡ್ಲೋ ಅಥವಾ ನಮ್ಮದು ನಾಯಿ ಏನು ಯಾವುದೂ ಜಾತಿ ನಾಯಿ ಸಾಕಿಲ್ರಿ. ಹಾಗಾಗಿ ಅದನ್ನು ಒಳಗೆ ಕಟ್ಕೊಳಕ್ಕಾಗಲ್ಲ. ನಾ ಯಾವ್ದಾರ ಜಾತಿ ನಾಯಿ ಸಾಕಿದ್ನಂದಿದ್ರೆ ಅದು ಒಳಗೆ ಕಟ್ಕೊತಿದ್ವಿ. ಅದು ನಾವು ಸಾಕಿರೋದ ಬೀದಿ ನಾಯಿ. ಅಂದ್ರೆ ನಮ್ಮ ತಮ್ಮಂದು ಏನು ಥಿಯರಿ ಇತ್ತು ಅಂದ್ರೆ, ಜಾತಿ ನಾಯಿನ ಯಾರು ಬೇಕಾದ್ರೂ ಸಾಕ್ತಾರೆ ತೊಗೊಂಡು ಬಂದು. ಆದ್ರೆ ಹಂಗಲ್ಲ, ಇರೋ ಪ್ರಾಣಿಗಳ ಮೇಲೆ ದಯ ಇರಬೇಕು ಅನ್ನೋದು ಅವ್ನ ಕಾನ್ಸೆಪ್ಟು. ಅವ ಸಾಕಿರೋ ನಾಯಿ ಅಂತಂದು ನಾವು ಅದನ್ನು ಸಾಕಾಕತ್ತೀವ್ರಿ. ಅದ್ರ ಮೇಲೆ ಭಾಳ ಅಟ್ಯಾಚ್ಮೆಂಟ್ ಐತೆ ನಮಗೆ. ಅವ ಸಾಕಿದ ನಾಯಿ, ಅವ ತಂದಿದ್ದ ನಾಯಿ, ಅದೊಂದು 3 ದಿನದ್ದು 5 ದಿನದ್ದು ಐತ್ರಿ ಅದು ನಮ್ಮ ಮನೆಗೆ ಬಂದಾಗ. ಅಷ್ಟು ಸಣ್ಣ ನಾಯಿ ಅದು ಆಲ್ಮೋಸ್ಟ್ ಹೊರಗಿದ್ದ ಬೆಳೆದೈತ್ರಿ. ನಾನು ಒಟ್ಟ ಒಳಗಾಕಿ ಕಟ್ಟಿ ಹಾಕಿಲ್ಲ. ಹಾಗಾಗಿ ಅದಕ್ಕೆ ನಾವು ಏನೂ ಕಲಿಸಿಲ್ಲ. ನಮ್ದೇನಂದ್ರೆ ಮುಖ ಚಂದ ಇಟ್ಕೋಬೇಕನ್ನೋದಲ್ಲ, ಮನಸ್ಸು ಚಂದ ಇರ್ಬೇಕಂತ ಕಾನ್ಸೆಪ್ಟ್ನಾರ ನಾವು. ಹಾಕೊಳ್ಳೋ ಬಟ್ಟೆ ನೋಡಿ ಅಳೆಯಾರಲ್ಲ ನಾವು, ಮನಸ್ಸು ಮನುಷ್ಯತ್ವ ನೋಡಿ ಅಳೆಯಾರ. ಸೊ ಹಾಗಾಗಿ ನಾವು ಅದನ್ನು ಒಳಗೆ ಕಟ್ಟೋಕ್ಕಾಗಲ್ಲ. ಯಾಕಂದ್ರೆ ಒಳಗಿರೋ ನಾಯಿ ಎಲ್ಲ ಬೀದಿ ನಾಯಿ. ನಿಮ್ಗೆ ಗೊತ್ತು ನಮ್ಮ ಇಂಡೀಸ್ ನಾಯಿ ಹಿಂಗಿರ್ತಾವಂತ ಹೇಳಿ. ನಾವು ಎಲ್ಲ ಪ್ರಾಣಿಗಳಿಗೂ ದಯ ಇರಲಿ ಅಂತ ಅನ್ನೋರು. ಸೊ ಹಾಗಾಗಿ ಮನೆ ಕಟ್ಟೋದು ಕಷ್ಟ. ನಿಮ್ಮ ಪ್ರೀತಿ ಮತ್ತು ವಿಶ್ವಾಸಕ್ಕೆ ತುಂಬ ಹೃದಯ ಧನ್ಯವಾದಗಳು. ನಿನ್ನೆ ಮಾತಾಡಿವಿ, ಓನರ್ಗೂ ಹೇಳಿವಿ, ನಮ್ಮ ಮಾಮ ಫೋನ್ ಮಾಡಿದ್ವಿ, ಎಲ್ರಿಗೂ ಫೋನ್ ಮಾಡೋರು ಎಲ್ರಿಗೂ ಫೋನ್ ಮಾಡಿವಿ. ಯಾಕಂದ್ರೆ ಯಾವುದೇ ಒಂದು ಪ್ರಾಣಿಗೂ ಹಿಂಸೆ ಮಾಡೋಕ್ಕೆ ಯಾರಿಗೂ ಇಲ್ಲರಿ. ನಾಯಿನ ಹೊಡೆದು ನಾವೇ ಎಲ್ಲ ಮಾಡಿವಿ ಅನ್ನೋ ಥರ ಹಂಗ ಹಿಂಗ ಅಂತ ಅವ್ರು ಹೊಡೆದಿರೋದ್ರಿ. ಸುಮ್ಮನೆ ಏನೂ ಇಲ್ಲ, ಏನು ಇಶ್ಯೂಸು ಇಲ್ಲ. ಯಾರೋ ಒಬ್ಬರು ಮೇಡಮ್ ಕಮೆಂಟ್ ಮಾಡಿದ್ರು ಅವ್ರ ಮೇಲೆ, ನಿಮ್ಮ ಮೇಲೆ ಅವ್ರ ಹೊಟ್ಟೆ ಕಿಚ್ಚು ಅಂತೇಳಿ. ಅದಂತೂ ಅಕ್ಷರಶಃ ನಿಜ ಮೇಡಮ್, ನೀವು ಹೇಳಿದ್ದು ನಿಜ ಅಂದರೆ ನಿಜ. ಅವ್ರಿಗೆ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು. ಗಂಡಸ್ತನನ ನಮ್ಮನ್ನು ಮಾತಾಡಿ ತೋರ್ಸೋಕ್ಕಾಗಿಲ್ಲ. ಒಂಥರ ಅದು ಹೋಗಿ ನಾಯಿ ಮೇಲೆ ತೋರಿಸಿದ್ರೆ ಅವ್ರಿಗೆ ಏನಂತಾರ ಅಂತ ನಾನು ಹೇಳಕ್ಕೆ ನಾನು ತಯಾರಿಲ್ಲ. ಅವ್ರು ಅದೇ ಅಂತ ಅನ್ಕೊಂಡ್ಬಿಡ್ತೀನಿ ನಾನು. ಅದೇನೇ ಇದ್ರು ನಮ್ಮ ಹತ್ರ ಮಾತಾಡ್ರಿ. ನಮ್ಮ ಮೇಲೆ ಸಿಟ್ಟಿದ್ರೆ ನಾಯಿಗೆಲ್ಲ ಏನಕ್ಕೆ ರೀ ಹೊಡೆಯೋದು? ಯಾರ್ರೀ ಅವ್ರಿಗೆ ಅಧಿಕಾರ ಕೊಟ್ಟಿದ್ದು? ಅವ್ರಿಗೆ ಕಾನೂನು ಕಾಯ್ದೆ ಏನೂ ಇಲ್ಲೇನು? ಅದೇ ನಾನು ಅಂದ್ಕೊಂಡಿನಿ. ನಿಮ್ಮ ಪ್ರೀತಿಗೆ ಧನ್ಯವಾದಗಳು. ನೆಕ್ಸ್ಟ್ ಹಿಂಗೇನಾರ ಆದರೆ ನಿಜವಾಗ್ಲೂ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಯಾಕಂದರೆ ಒಂದ್ಸರಿ ಹೋದಾಗ ಪೊಲೀಸರು ನಂಗೆ ಸಪೋರ್ಟ್ ಮಾಡಲಿಲ್ಲ. ಅಯ್ಯೋ ನಾಯಿ ಸಂಬಂಧ ಎಲ್ಲ ನೀವು ಜಗಳ ಮಾಡ್ತೀರಲ್ಲ ಅಂತ ಹೇಳಿದ್ರು. ನಂಗೆ ನಾಯಿನೂ ಒಂದು ಜೀವ, ಅದಕ್ಕೂ ಜೀವ ಐತಿ, ಅದಕ್ಕೂ ನೋವು ಆಗುತ್ತಾ ಅನ್ನೋದು ಯಾಕೆಲ್ಲ ಮರೀತಾರ. ಹಾಗಾಗಿ ನಂಗೆ ಹೋಗ್ಬೇಕಂತ ಅನ್ನಿಸ್ಲಿಲ್ಲ ಅವ್ರು ಹಂಗೆ ಅಂದಿದ್ದಕ್ಕೆ. ನೋಡೋಣ, ಸೋಷಿಯಲ್ ಮೀಡಿಯಾ ಅಂತೂ ಐತಿ. ನೆಕ್ಸ್ಟ್ ಏನಾದ್ರು ಮಾಡಿದ್ರೆ ವಿತ್ ಪ್ರೂಫು ಮುಂದೆ ನಾನು ಆ್ಯಕ್ಷನ್ ತಗೋತೀನಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ಹೀಗೆ ಇರಲಿ. ಲವ್ ಯು.